ಅಳವಡಿಸಿದ್ರು. ಏನು ಈ ವಾಹನವು 15 ವರ್ಷ ಪೂರ್ಣಗೊಂಡ ಪ್ರಯುಕ್ತ ರಸ್ತೆ ಚಾಲನೆಯಿಂದ ನಿಲ್ಲಿಸಲಾಗಿದೆ ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕಿದ್ದಾರೆ. ಅಲ್ಲಿರೋದು ಒಂದೇ ಒಂದು ಚಿಕ್ಕ ವಾಹನ. ಆ ಚಿಕ್ಕ ವಾಹನ ಎಷ್ಟೊಂದು ಕೆಲಸ ಮಾಡುತ್ತೆ, ಎಷ್ಟೊಂದು ಬೆಂಕಿ ಆಗೋದು ನೆನೆಸುವಲ್ಲಿ ಅದು ವಿಫಲ ಆಗುತ್ತೆ. ಒಂದು ಚಿಕ್ಕ ಗಾಡಿ ಎಷ್ಟು ಮಟ್ಟಿಗೆ ಕೆಲಸ ಮಾಡೋದು ಕೂಡ ಆಗಲ್ಲ. ಏನು ಈ ವಾಹನ ಏನಿದೆ, ಈ ದೊಡ್ಡ ವಾಹನದ ಸ್ಥಳಕ್ಕೆ ಬೇರೆ ವಾಹನಗಳನ್ನು ನೇಮಿಸಬೇಕು. ಇದಕ್ಕೆ ಮೊದಲು ಶಾಸಕರು ಮತ್ತು ಸಂಸದರು ಇದ್ರ ಬಗ್ಗೆ ಕಾಳಜಿ ವಹಿಸ್ಬಿಟ್ಟು ಇಲ್ಲಿ 2 ವಾಹನಗಳು ನೇಮಿಸುವುದಕ್ಕೆ ಮುಂದಾಗಬೇಕು. ಇಲ್ಲವಾದಲ್ಲಿ ಬೃಹತ್ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾರೆ. ಜೈ ಭೀಮ್. ಇವತ್ತೇನು ಅತ್ಯಂತ ಪ್ರಮುಖವಾಗಿ ಏನು ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನಲ್ಲಿರುವಂಥ ಕೆಜಿಎಫ್ ಸಿಟಿಯಲ್ಲಿರುವಂಥ ಏನು ಅಗ್ನಿಶಾಮಕ ದಳದ ಕಚೇರಿಯಲ್ಲಿ ಏನು ಸರಿಸುಮಾರು ಒಂದು 2 ವಾಹನಗಳನ್ನು ಯಥಾಸ್ಥಿತಿಯಲ್ಲಿ ಇಟ್ಟಿದ್ದಾರೆ. ಅಗ್ನಿಶಾಮಕ ದಳದ ವಾಹನಗಳನ್ನು ಯಥಾಸ್ಥಿತಿಯಲ್ಲಿ ಇಟ್ಟಿರೋದ್ರಿಂದ ಇದು ಸಾರ್ವಜನಿಕರ ಸುಮಾರು ಸಮಸ್ಯೆಗಳಾಗ್ತೈತೆ. ಯಾಕಂದರೆ ಬಿಸಿಲಿನ ತಾಪ ಹೆಚ್ಚಾಗಿದ್ದು ಏನು ಕೆಜಿಎಫ್ ತಾಲೂಕಿನ ಏನು ಗ್ರಾಮಾಂತರ ಭಾಗಗಳಲ್ಲಿ ಬೆಂಕಿ ಅವಘಡ ಜಾಸ್ತಿ ಆಗ್ತೈತೆ. ಇದರಿಂದ ವಾಹನಗಳನ್ನ ಯಥಾಸ್ಥಿತಿಯಲ್ಲಿರೋದ್ರಿಂದ ಅಲ್ಲಿ ಸಮಸ್ಯೆ ಉದ್ಭವಿಸ್ತದೆ. ಇದರಿಂದ ಏನು ಸಾರ್ವಜನಿಕರಿಗೆ ತುಂಬ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಏನಂದರೆ ಇಟ್ಟಿರುವಂಥ ಏನು ಯಥಾಸ್ಥಿತಿಯಲ್ಲಿ ಇಟ್ಟಿರುವಂಥ ವಾಹನಗಳನ್ನ ಯಾಕೆ ಅದ್ರ ಜೊತೆಗೆ ಬೇರೆ ವಾಹನಗಳನ್ನ ನೇಮಕ ಮಾಡಿಲ್ಲ ಅನ್ನೋದು ನಮ್ಮ ಒಂದು ಪ್ರಶ್ನೆ ಆಗಿದೆ. ಕೂಡಲೇ ಏನು ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ಬೋದು, ಜೊತೆಗೆ ಸಂಬಂಧಪಟ್ಟಂಥ ಏನು ಕೋಲಾರ ಸಂಸದರೇನಿದ್ದಾರೆ ಇದ್ರ ಬಗ್ಗೆ ಕೂಡಲೇ ಕ್ರಮ ವಹಿಸ್ಬಿಟ್ಟು ಅಲ್ಲಿ ಏನು ಯಥಾಸ್ಥಿತಿಯಲ್ಲಿ ಇಟ್ಟಿರುವಂಥ ವಾಹನಗಳನ್ನ ಇರಲಿ, ಪರವಾಗಿಲ್ಲ, ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಆ ಸ್ಥಾನದಲ್ಲಿ ಯಾಕೆ ಹೊಸ ಗಾಡಿಗಳನ್ನ ನೇಮಕ ಮಾಡಿಲ್ಲ ಅನ್ನೋದು ನನ್ನ ಪ್ರಶ್ನೆ ಆಗಿದೆ. ಯಾಕಂದರೆ ಈ ನಡುವೆ ಬೇತ್ಮಳ ಆಗಿರ್ಬೋದು ಮತ್ತು ಸುಂದರಪಳ್ಳಿ ಆಗಿರ್ಬೋದು, ಕ್ಯಾಸಂಬಳ್ಳಿ ಈ ನಡುವೆ ಸರಿಸುಮಾರು ಒಂದು 5ಕ್ಕೂ ಹೆಚ್ಚು ಬೆಂಕಿ ಅವಘಡಗಳಾಗಿದೆ. ಆ ಬೆಂಕಿ ಅವಘಡ ಆದಾಗ ಅಗ್ನಿಶಾಮಕ ದಳಕ್ಕೆ ಫೋನ್ ಮಾಡಿದಾಗ ಸರಿಸುಮಾರು ಬಂಗಾರಪೇಟೆ ಆಗಿರ್ಬೋದು ಮತ್ತು ಮುಳಬಾಗಿಲು ಮತ್ತು ಕೋಲಾರಿಂದ ಸರಿಸುಮಾರು ಬರೋದು ಒಂದು 1 ಅವರ್ ಆಗುತ್ತೆ. ಅಷ್ಟರೊಳಗೆ ಅಲ್ಲಿ ಬೆಂಕಿ ಪೂರ್ತಿ ಇದಾಗಿಬಿಟ್ಟಿರುತ್ತೆ. ಅಲ್ಲಿ ಬಂದರೂ ಕೂಡ ಅಗ್ನಿಶಾಮಕ ದಳ ಬಂದರೂ ಕೂಡ ಅಲ್ಲಿ ಏನು ಪ್ರಯೋಜನ ಆಗಿಲ್ಲ. ಆದ್ದರಿಂದ ಏನು ಕೆಜಿಎಫ್ನಲ್ಲಿರುವಂಥ ಅಗ್ನಿಶಾಮಕ ದಳದ ಕಚೇರಿ ಏನಿದೆ ಅಲ್ಲಿ ಕೂಡಲೇ ಅಲ್ಲಿ ವಾಹನಗಳನ್ನ ನೇಮಕ ಮಾಡ್ಬೇಕಂತ ಹೇಳ್ಬಿಟ್ಟು ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆ ಒತ್ತಾಯ ಮಾಡುತ್ತೆ. ಜೊತೆಗೆ ನೋಡ್ಬೋದು ಅಲ್ಲಿ ಒಂದು ವಾಹನಕ್ಕೆ ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ. ಈ ವಾಹನವು 15 ವರ್ಷ ಪೂರ್ಣಗೊಂಡ ಪ್ರಯುಕ್ತ ಈ ರಸ್ತೆ ಚಾಲನೆಯಿಂದ ನಿಲ್ಲಿಸಲಾಗಿದೆ ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕಿದ್ದಾರೆ. ಇರಲಿ, ಅದಕ್ಕೆ ಸ್ವಾಗತ ಮಾಡ್ತೀವಿ. ಯಾಕಂದರೆ ಆ ವಾಹನ ಪೂರ್ತಿ ಕೆಟ್ಟೋಗಿರುತ್ತೆ, ಆ ವಾಹನ ಚಾಲನೆ ಮಾಡೋಕೆ ಕೂಡ ಆಗೋದಿಲ್ಲ. ಆದರೆ ಈ ವಾಹನ ನಿಲ್ಲಿಸಿರೋ ವಾಹನದ ಜಾಗಕ್ಕೆ ಯಾಕೆ ಹೊಸದಾಗಿರುವಂಥ ಅಗ್ನಿಶಾಮಕ ದಳದ ವಾಹನವನ್ನು ನೇಮಕ ಮಾಡಿಲ್ಲ ಅನ್ನೋದು ಇದ್ರ ಬಗ್ಗೆ ಯಾವುದೇ ಒಂದು ಜನಪ್ರತಿ ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ. ಕೆಜಿಎಫ್ ತಾಲೂಕಿನ ಶಾಸಕರಾಗಿರ್ಬೋದು, ಜೊತೆಗೆ ಕೋಲಾರ ಜಿಲ್ಲಾ ಸಂಸದರಾಗಿರ್ಬೋದು, ಇದ್ರ ಬಗ್ಗೆ ಏನೂ ಪ್ರಶ್ನೆ ಮಾಡಲ್ಲ. ಯಾಕಂದರೆ ಮತದಾನ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಏನಂದರೆ ಸಾರ್ವಜನಿಕರ ಹತ್ರ ಬರ್ತಾರೆ, ನೀವು ಹಲವಾರು ಬೇಡಿಕೆಯನ್ನು ಕೊಟ್ಬಿಟ್ಟು ನಿಮಗೆ ಆಶ್ವಾಸನೆ ಕೊಟ್ಬಿಡ್ತಾರೆ. ಆದರೆ ಗೆದ್ದ ನಂತರ ಇಂಥ ಒಂದು ಕಾರ್ಯಗಳನ್ನು ಮಾಡುವಲ್ಲಿ ಶಾಸಕರಾಗಿರ್ಬೋದು ಮತ್ತು ಸಂಸದರು ವಿಫಲರಾಗಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆ ನೋಡ್ಕೊಂಡು ಸುಮ್ಮನೆ ಇರೋದಿಲ್ಲ. ಕೂಡಲೇ ಏನು ಅಗ್ನಿಶಾಮಕ ದಳದ ವಾಹನಗಳನ್ನ ಕೆಜಿಎಫ್ನಲ್ಲಿ 2 ವಾಹನಗಳನ್ನು ನೇಮಕ ಮಾಡಲೇಬೇಕು. ನೇಮಕ ಮಾಡಿದ ಹೋದಲ್ಲಿ ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆಯಿಂದ ಬೃಹತ್ ಮಟ್ಟದಲ್ಲಿ ಹೋರಾಟ ಮಾಡುತ್ತೆ. ಜೊತೆಗೆ ಶಾಸಕರ ಮನೆ ಮುಂಭಾಗದಲ್ಲಿ ಕೂಡ ಹೋರಾಟ ಮಾಡುವ ಒಂದು ಕಾರ್ಯಕ್ಕೆ ನಾವು ಮುಂದಾಗ್ತೀವಿ. ಕೂಡಲೇ ಈ ಒಂದು ವಾಹನಗಳನ್ನ ನೇಮಕ ಮಾಡಬೇಕು. ನೇಮಕ ಮಾಡಿಬಿಟ್ಟು ಸಾರ್ವಜನಿಕರು ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ ಅನುಕೂಲ ಮಾಡ್ಕೋಬೇಕು. ಯಾಕಂದರೆ ಇಲ್ಲಿ ಬಹುಶಃ ನೋಡ್ಬೋದು, ಬಿಸಿಲಿನ ತಾಪ ಎಲ್ಲಿ ನೋಡಿದ್ರೂ ಹೆಚ್ಚಾಗಿದೆ, ಎಲ್ಲಿ ನೋಡಿದ್ರೂ ಬೆಂಕಿ ಅವಘಡ ಜಾಸ್ತಿ ಆಗ್ತೈತೆ. ಇರೋದು ಒಂದೇ ಒಂದು ವಾಹನ ಎಲ್ಲಿ ಹೋಗುತ್ತೆ? ಇವಾಗ ಒಂದು 4-5 ಜಾಗದಲ್ಲಿ ಬೆಂಕಿ ಅವಘಡ ಆಗಿರುತ್ತೆ. ಆ 4-5 ಜಾಗಕ್ಕೆ ಒಂದೇ ವಾಹನ ಹೋಗೋಕ್ಕೆ ಸಾಧ್ಯನಾ? ಅಲ್ಲಿಂದ ಏನು ಬಂಗಾರಪೇಟೆಯಿಂದ ಕರ್ಸ್ಕೋಬೇಕು ಮತ್ತು ಕೋಲಾರಿಂದ ಕರ್ಸ್ಕೋಬೇಕು. ಅಲ್ಲಿಂದ ಇಲ್ಲಿಗೆ ಬರೋಷ್ಟರೊಳಗೆ ಬೆಂಕಿ ಪೂರ್ತಿ ಇದಾಗ್ಬಿಟ್ಟಿರುತ್ತೆ. ಅಲ್ಲಿ ಬಂದರೂ ಕೂಡ ಅಗ್ನಿಶಾಮಕ ದಳದ ವಾಹನ ಬಂದರೂ ಕೂಡ ಅಲ್ಲೇನು ಪ್ರಯೋಜನ ಆಗಿಲ್ಲ. ಆದ್ದರಿಂದ 2ರ ಜೊತೆಗೆ ಬಹುಶಃ ಇನ್ನೊಂದು 3 ಹಾಕಿದ್ರು ಕೂಡ ಒಂದು ಗ್ರಾಮಾಂತರ ಭಾಗದ ಜನರಿಗೆ ಆಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಏನಾದರೂ ಬೆಂಕಿ ಅವಘಡ ಆದರೆ ಇಲ್ಲಿ ಅನುಕೂಲ ಆಗುತ್ತೆ. ದಯವಿಟ್ಟು ಯಾರು ಸಂಸದರೇನಿದೆ ಇದ್ರ ಕಡೆ ಗಮನ ಹರಿಸ್ಬಿಟ್ಟು ಈ ಸಮಸ್ಯೆಯನ್ನು ಬೇಗ ಬಗೆಹರಿಸಬೇಕು. ಇಲ್ಲವಾದಲ್ಲಿ ನಿಮ್ಮ ವಿರುದ್ಧ ಮತ್ತು ಶಾಸಕರ ವಿರುದ್ಧ ಬೃಹತ್ ಮಟ್ಟದಲ್ಲಿ ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆಯು ಹೋರಾಟ ಮಾಡೋದಕ್ಕೆ ಮುಂದಾಗುತ್ತೆ ಅಂತ ಹೇಳ್ತಾ ನಾನು ಕೂಡ ಅಲ್ಲಿ ಏನೋ ಕೆಜಿಎಫ್ ತಾಲೂಕು ಕಚೇರಿಯಲ್ಲಿ ಕೆಲವೊಂದು ಕೆಲಸದ ಅಡಿಯಲ್ಲಿ ಹೋದಾಗ ಅಲ್ಲಿ ಬಹುಶಃ ನಾನು ನೋಡಿದೆ ಆ ಕಚೇರಿ, ಅಗ್ನಿಶಾಮಕ ಕಚೇರಿ ನೋಡಿದಾಗ ಅಲ್ಲಿ ಬೋರ್ಡ್ ಕೂಡ ಅಳವಡಿಸಿದ್ರು. ಏನು ಈ ವಾಹನವು 15 ವರ್ಷ ಪೂರ್ಣಗೊಂಡ ಪ್ರಯುಕ್ತ ರಸ್ತೆ ಚಾಲನೆಯಿಂದ ನಿಲ್ಲಿಸಲಾಗಿದೆ ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕಿದ್ದಾರೆ. ಅಲ್ಲಿರೋದು ಒಂದೇ ಒಂದು ಚಿಕ್ಕ ವಾಹನ.
ಆ ಚಿಕ್ಕ ವಾಹನ ಎಷ್ಟೊಂದು ಕೆಲಸ ಮಾಡುತ್ತೆ, ಎಷ್ಟೊಂದು ಬೆಂಕಿ ಆಗೋಣ ನೆನೆಸುವಲ್ಲಿ ಅದು ವಿಫಲ ಆಗುತ್ತೆ. ಒಂದು ಚಿಕ್ಕ ಗಾಡಿ ಎಷ್ಟು ಮಟ್ಟಿಗೆ ಕೆಲಸ ಮಾಡೋಕೆ ಕೂಡ ಆಗಲ್ಲ. ಏನು ಈ ವಾಹನ ಏನಿದೆ, ಈ ದೊಡ್ಡ ವಾಹನದ ಸ್ಥಳಕ್ಕೆ ಬೇರೆ ವಾಹನಗಳನ್ನು ನೇಮಿಸಬೇಕು. ಇದಕ್ಕೆ ಮೊದಲು ಶಾಸಕರು ಮತ್ತು ಸಂಸದರು ಇದ್ರ ಬಗ್ಗೆ ಕಾಳಜಿ ವಹಿಸಿಬಿಟ್ಟು ಇಲ್ಲಿ 2 ವಾಹನಗಳು ನೇಮಿಸುವುದಕ್ಕೆ ಮುಂದಾಗಬೇಕು. ಇಲ್ಲವಾದಲ್ಲಿ ಬೃಹತ್ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ.